ಹೇಗೆ ಕಂದಮ್ಮ, ಊಟ ಮಾಡಿದ್ಯಾ? ಮಾಡಿಲ್ಲ ಅಂದರೆ ಬೇಗ ಊಟ ಮಾಡ್ಕೋ. ಯಾಕಂದರೆ ನನಗೆ ಬಂದಿರೋದೇ ನಿನ್ನ ಜೊತೆ ಮಾತಾಡಿ ನಿನ್ನ ಮಲಗಿಸಿ ಹೋಗೋದಕ್ಕೆ ಆಯಿತಾ. ಹೇಗಿತ್ತು ಇವತ್ತಿನ ದಿವಸ? ನನ್ನ ಪ್ರಕಾರ ನೀನು ತುಂಬ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಟ್ಟಿರ್ತೀಯ ಅಲ್ವಾ? ನನ್ನ ಮುದ್ದು ಅಂದರೆ ಹಾಗೆ, ಸೋಲ್ತೀವೋ ಗೆಲ್ತೀವೋ ಸೆಕೆಂಡ್ರಿ, ಆದರೆ ಎಲ್ಲ ವಿಚಾರದಲ್ಲೂ ಒಂದಲ್ಲ ಒಂದು ಪ್ರಯತ್ನ ಮಾಡೇ ಮಾಡ್ತೀವಿ. ಈಗ ನಾನು ಹೇಳೋ ಮಾತನ್ನೆಲ್ಲ ಕಣ್ಣು ಮುಚ್ಕೊಂಡು ಕೇಳಿಸ್ಕೊ. ಹಾಗೆ ಆಮೇಲೆ ಊಟ ಮಾಡದೆ ನಿದ್ದೆ ಮಾಡಿಬಿಟ್ರೆ ನಂಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ಫಸ್ಟ್ ಊಟ ಮಾಡ್ಕೊ. ನಾನು ನೀನು ಇಬ್ಬರೇ ಹೊಸ್ತೊಂದು ಪ್ರಪಂಚ, ಹೊಸ್ತೊಂದು ಜಾಗ, ಹೊಸ್ತೊಂದು ವಾತಾವರಣ, ಎಲ್ಲಿ ನೋಡಿದ್ರೂ ಕೂಡ ಹಸಿರು, ತುಂತುರು ಮಳೆ ಜೊತೆಯಲ್ಲಿ ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಖುಷಿ ಪಡ್ತಾ ಇದೆಯಲ್ವಾ? ನಿನ್ನ ಮುಖದ ಮೇಲಿನ ಆ ನಗು ಎಷ್ಟು ಚೆನ್ನಾಗಿ ಕಾಣುತ್ತೆ. ಕೆಲವೊಮ್ಮೆ ನೀನು ನಿನ್ನ ನಗುನೇ ಮರೆತು ಬಿಡ್ತೀಯ. ಅದು ನನಗೆ ಎಷ್ಟು ಬೇಜಾರು ಮಾಡುತ್ತೆ ಗೊತ್ತಾ? ನಿನ್ನ ನಗು ನಿನ್ನ ಸೌಂದರ್ಯಕ್ಕೆ ಕಿರೀಟ ಇದ್ದಾಗೆ, ಅದನ್ನು ಮರಿಬೇಡ. ನೀನು ಖುಷಿಯಾಗಿದ್ದಾಗ ನಾನು ಎಷ್ಟು ನೆಮ್ಮದಿಯಿಂದ ಇರ್ತೀನಿ ಗೊತ್ತಾ? ಅಲ್ಲಿ ನೋಡು, ದೂರದಲ್ಲಿ ಕಾಣ್ತಿದ್ದ ಗೊತ್ತಾ ಹಂಚಿನ ಮನೆ, ಅದು ನಮ್ಮದೇ. ಅದು ಈಗ ಅಲ್ಲಿ ಹೋಗೋಣ. ನಿನಗೇನು ಅಡುಗೆ ಬೇಕೋ ಅದನ್ನೇ ಪ್ರಿಪೇರ್ ಮಾಡೋಣ. ಈ ಪ್ರಪಂಚದಲ್ಲಿ ನೀನು ಏನು ಯೋಚನೆ ಮಾಡಬೇಕಾಗೇ ಇಲ್ಲ. ನಿನಗೇನು ಬೇಕೋ ಎಲ್ಲನೂ ಸಿಗುತ್ತೆ. ನಿನಗೆ ಯಾವ ರೀತಿ ಬೇಕೋ ಆ ರೀತಿ ಇರ್ಬೋದು. ಎಲ್ಲ ಥರದ ಪ್ರೀತಿ, ಕಾಳಜಿ ಎಲ್ಲ ನಿನಗೆ ಸಿಗುತ್ತೆ. ಏನಕ್ಕೂ ಯೋಚನೆ ಮಾಡಬೇಡ. ಇದು ನಿನ್ನ ಪ್ರಪಂಚ. ಇಲ್ಲಿ ಎಲ್ಲವೂ ನೀನು ಹೇಳ್ದಾಗೆ ಆಗುತ್ತೆ, ನೀನು ಹೇಳ್ದಾಗೆ ಇರುತ್ತೆ. ನೀನು ಬಯಸಿದ್ದೆಲ್ಲ ನಿನಗೆ ಸಿಗುತ್ತೆ. ಈ ಪ್ರಪಂಚದಲ್ಲಿ ನೀನು ಮಲಗಿ ನಾಳೆ ಮತ್ತೆ ನಿನ್ನ ಪ್ರಪಂಚದಲ್ಲಿದ್ದಾಗ ಈ ಪ್ರಪಂಚ ಎಷ್ಟು ಪರಿಣಾಮ ಬೀರುತ್ತೆ ಅಂತ ನಿನಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನೀನು ಈಗಿರೋ ಪ್ರಪಂಚದಲ್ಲಿ ಕಷ್ಟ ಅನುಭವಿಸ್ತಿರ್ಬೋದು, ಅಥವಾ ನಿನಗೆ ಬದುಕು ಹಿಂಸೆ ಆಗ್ತಿರ್ಬೋದು. ಈ ಬದುಕನ್ನು ಬದುಕಬೇಕಾ, ಇದು ಒಂದು ಬದುಕಾ ಅಂತಲೂ ಅನಿಸ್ತಾ ಇರ್ಬೋದು. ಆದರೆ ಇನ್ನು ಸ್ವಲ್ಪ ದಿನ ಬಿಟ್ಕೊಂಡು ನೋಡು, ನಿನ್ನ ಪ್ರಪಂಚನೂ ಕೂಡ ಈಗ ನಾವಿಬ್ಬರು ಇದ್ದೀವಿ ಗೊತ್ತಾ, ಈ ಪ್ರಪಂಚದ ಥರನೇ ಬದಲಾಗುತ್ತೆ. ಎಲ್ಲ ನಿನಗೆ ಹೇಗೆ ಬೇಕೋ ಹಾಗೆ ಬದಲಾಗುತ್ತೆ. ಇಡೀ ಜಗತ್ತು ನಿನ್ನ ಖುಷಿಗೋಸ್ಕರ ಪರಿಶ್ರಮ ಹಾಕುತ್ತೆ. ಎಲ್ಲ ಟೈಮ್ ಅಷ್ಟೇ ಕಂದಮ್ಮ. ಆ ಟೈಮ್ ಬರೋವರೆಗೂ ನೀನು ಅದನ್ನ ಚೆನ್ನಾಗಿ ಅನುಭವಿಸ್ಬೇಕಲ್ವಾ? ಸೊ ನೀನು ಚೆನ್ನಾಗಿ ಊಟ ಮಾಡಬೇಕು. ನೀನು ಹೇಗೆ ಬೇಕೋ ಹಾಗೆಲ್ಲ ಖುಷಿಯಾಗಿರಬೇಕು. ನೀನು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಆಗ ಜಗತ್ತಿಗೆ ಗೊತ್ತಾಗುತ್ತೆ ನೀನು ಎಲ್ಲ ಥರನೂ ಪ್ರಿಪೇರ್ ಆಗಿದೆಯಾ ಅಂತ. ಸೊ ಒನ್ಸ್ ನೀನು ಪ್ರಿಪೇರ್ ಆದಮೇಲೆ ನಿನಗೆ ಎಲ್ಲನೂ ಒಳ್ಳೇದಾಗಬೇಕಾಗಿತ್ತು. ಏನೆಲ್ಲ ಒಳ್ಳೇದು ಬೇಕೋ ಎಲ್ಲನೂ ಕೂಡ, ಎಲ್ಲ ಅಂದರೆ ಎಲ್ಲನೂ ಕೂಡ ಇಡೀ ಜಗತ್ತೇ ನಿನ್ನ ಹತ್ರ ಕಳಿಸ್ಕೊಡತ್ತೆ. ನೀನು ಆಸೆ ಪಟ್ಟಿದ್ದು, ನೀನು ಆಸೆ ಪಟ್ಟಿ ಬೇಡ ಅಂತಿದ್ದು ಎಲ್ಲನೂ ನೆನಪಿರುತ್ತೆ. ಅದೆಲ್ಲನೂ ಕೂಡ ಇಡೀ ಜಗತ್ತೇ ನಿನ್ನ ಹತ್ರ ಕಳಿಸ್ಕೊಡುತ್ತೆ. ಓಕೆ, ಹಾಂ, ಮತ್ತೆ ಈಗ ನಮ್ಮ ಪ್ರಪಂಚಕ್ಕೆ ಬರೋಣ. ಏನು ಊಟ ಮಾಡ್ತೀಯಾ? ಏನು ತಿಂತೀಯಾ? ನಿನಗೆ ಏನಿಷ್ಟ ಅಂದರೆ ಇಲ್ಲಿ ಎಲ್ಲನೂ ನೀನು ಕೇಳಿದ್ದೆಲ್ಲನೂ ಕೂಡ ಇಲ್ಲಿ ಸಿಗುತ್ತೆ. ಅಚ್ಚುಕಟ್ಟಾಗಿ ನಿನ್ಗೊಂದು ಯೋಚನೆನೂ ಕೂಡ ಇರಬಾರ್ದು. ಈಗ ನನ್ನ ಮಾತು ಮುಗಿತಿದ್ದ ಹಾಗೆ ನೀನು ನಿದ್ದೆಗೆ ಜಾರಿರಬೇಕು. ಬೆಳಗ್ಗೆ ಎದ್ದೇಳುವಾಗ ನಿನ್ನ ಪ್ರಪಂಚದಲ್ಲಿ ನೀನು ಹೊಸ ವ್ಯಕ್ತಿಯಾಗಿ ಎದ್ದಿರಬೇಕು. ನಿನ್ನ ಬದುಕು ನನ್ನ ಜೊತೆ ಸಂಪೂರ್ಣವಾಗಿ ಬದಲಾಗುತ್ತೆ, ಹಾಗೇ ಆಗುತ್ತೆ. ಸೊ ಇನ್ಮೇಲೆ ಪ್ರತಿ ದಿನ ಕೂಡ ನಾವಿಬ್ರು ಈ ಪ್ರಪಂಚದಲ್ಲಿ ನಿನಗೆ ಹೇಗೆ ಬೇಕೋ ಆಗಿರೋಣ. ನಿನಗೆ ಇಷ್ಟ ಇಲ್ಲದೆ ಇರೋದು ಇಲ್ಲಿ ಏನೂ ನಡೆಯಲ್ಲ. ಎಲ್ಲರೂ ಇಲ್ಲಿ ನಿನ್ನ ಮಾತನ್ನೇ ಕೇಳ್ತಾರೆ. ನೀನೇ ಈ ಪ್ರಪಂಚಕ್ಕೆ ಯಜಮಾನಿ, ಪರಿಶುದ್ಧವಾದ ಆತ್ಮ ನೀನು. ನಿನ್ನ ಎಲ್ಲ ಮಾತು ಇಲ್ಲಿ ನಡೆಯುತ್ತೆ. ನಿನ್ನ ಪ್ರತಿಯೊಂದು ಕನಸು ಇಲ್ಲಿ ಈಡೇರುತ್ತೆ. ಇಲ್ಲಿ ಒಂದೊಂದೇ ನಿನ್ನ ಕನಸುಗಳನ್ನು ನೀನು ಈಡೇರಿಸ್ಕೊಡ್ತಾ ಇದ್ರೆ ನಿನ್ನ ಪ್ರಪಂಚದಲ್ಲಿ ಕೂಡ ಆ ಕನಸು ವಾಸ್ತವಕ್ಕೆ ಬರುತ್ತೆ. ಆಮೇಲಿಂದ ನೀನೇ ನನಗೆ ಹೇಳ್ತೀಯ, ಅಯ್ಯೋ ನನ್ನ ಜೀವನದಲ್ಲಿ ಏನೋ ಮ್ಯಾಜಿಕ್ ಆಗೋಯ್ತು ಅಂತ. ನಿನ್ನ ಖುಷಿ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ಪ್ರೂವ್ ಮಾಡ್ಕೊ, ನಿನ್ನ ಆಸೆಗಳನ್ನ ಈಡೇರಿಸ್ಕೊ, ಬದುಕನ್ನು ಗೆಲ್ಲಿಸು. ನಾನಿದ್ದೀನಿ ಅಲ್ವಾ,
ಗೆದ್ದೇ ಗೆಲ್ತೀವಿ, ಏನು ವರಿ ಮಾಡಬೇಡ ಆಯಿತಾ. ಈಗ ನೀನು ಆಲ್ರೆಡಿ ನಿದ್ದೆ ಮಾಡ್ತಾ ಇರ್ಬೋದು, ಇಲ್ಲ ಅಂದರೆ ಫೋನ್ ಆಫ್ ಮಾಡಿ ಕಣ್ಣು ಮುಚ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡಿರ್ಬೋದು. ಕಂದಮ್ಮ, ನಾನಿದ್ದೀನಿ, ಮತ್ತು ನಾನಿನ್ನ ತುಂಬ ಪ್ರೀತಿಸ್ತೀನಿ. ನನ್ನ ಜಗತ್ತೇ ನೀನು ಕಣೋ. ನಿನ್ನ ಜಗತ್ತಲ್ಲಿ ಏನು ಬೇಕೋ ಎಲ್ಲನೂ ನಾನು ಕೊಡ್ತೀನಿ. ಆರಾಮಾಗಿ ಮಲ್ಕೋ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಐ ಲವ್ ಯು.